ಬಿಳಿ ಕೋಟ್ ಧರಿಸಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ನಡಿಬೇಕಿದ್ದ ಹೆಜ್ಜೆಗಳು ಇಂದು ಶವಪೆಟ್ಟಿಗೆಯೊಳಗೆ ಮೌನವಾಗಿ ಮಲಗಿವೆ. ರೋಗಿಗಳ ಜೀವ ಉಳಿಸಬೇಕಿದ್ದ ಕೈಗಳು ಇಂದು ತಮ್ಮದೇ ಬದುಕನ್ನ ಕೈಯಾರೆ ಕೊನೆಗಳಿಸಿವೆ. ನೀಟ್ ಮರುಪರೀಕ್ಷೆ ಒತ್ತಡಕ್ಕೆ ಸಿಲುಕಿ ವೈದ್ಯಾಕಾಂಕ್ಷಿಗಳ ಸಾವಿನ ಸರಣಿ ಮುಂದುವರಿತಾನೇ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಕನಸುಗಳಿಗೆ ದಾರಿ ತೋರಬೇಕಿದ್ದ ದೇಶದ ಅತ್ಯಂತ ಪ್ರತಿಷ್ಠಿತ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಈಗ ವೈದ್ಯಾಕಾಂಕ್ಷಿಗಳ ಸಾವಿಗೆ ಕಾರಣವಾಗಿದೆ. ನೀಟ್ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳು, ತೀವ್ರ ಸ್ಪರ್ಧೆ, ಫಲಿತಾಂಶದ ಒತ್ತಡ ಇವೆಲ್ಲದರ ನಡುವೆ ವೈದ್ಯರಾಗುವ ಕನಸು ಕಂಡಿದ್ದ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ನೀಟ್ ಅಕ್ರಮಕ್ಕೆ ಬಲಿಯಾಗ್ತಾ ಇರೋ ವಿದ್ಯಾರ್ಥಿಗಳ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ನಿನ್ನೆಯಷ್ಟೇ ಉತ್ತರಾಖಂಡದಲ್ಲಿ ವೈದ್ಯಾಕಾಂಕ್ಷಿ ನೇಣಿಗೆ ಕೊರಳೊಡ್ಡಿದ್ದಾರೆ. ಇದೀಗ ತಮಿಳುನಾಡಿನಲ್ಲಿ 19 ವರ್ಷದ ಯುವತಿ ವಿಷ ಸೇವಿಸಿ ಪ್ರಾಣ ಬಿಟ್ಟಿದ್ದಾರೆ. ಈ ಕುರಿತ ವಿಚಾರಗಳನ್ನು ನೋಡ್ತಾ ಹೋಗೋಣ. 10 ಕನಸುಗಳು ಆ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ವೈದ್ಯೆಯಾಗುವ ಬಯಕೆ ಅವರಲ್ಲಿತ್ತು. ಈಕೆಯ ಮಹತ್ವಾಕಾಂಕ್ಷೆಗೆ ಮೆಟ್ಟಿಲಾಗಬೇಕಿದ್ದ ನೀಟ್ ಸಾವಿಗೆ ದಾರಿಯಾಗ್ಬಿಟ್ಟಿದೆ. ಬದುಕಿ ಬಾಳ್ಬೇಕಿದ್ದ 19 ವರ್ಷದ ಯುವತಿ ಜೀವ ಬಿಟ್ಟಿದ್ದಾರೆ. ಅಂದಹಾಗೆ ಈ ಹುಡುಗಿಯ ಹೆಸರು ಅನುಕೀರ್ತನ ಅಂತ. ಕೊಯಮತ್ತೂರಿನ ಕೋವೈಪುದೂರಿನ ನಿವಾಸಿ. ಈ ಯುವತಿ 3 ಬಾರಿ ನೀಟ್ ಪರೀಕ್ಷೆಯನ್ನ ಬರೆದಿರ್ತಾರೆ. ಆದರೆ ಈ ಬಾರಿ ಅಕ್ರಮ ನಡೆದು ಬಿಡುತ್ತೆ. ಪರೀಕ್ಷೆ ರದ್ದಾಗಿ ಮರು ಪರೀಕ್ಷೆಗೆ ಗೆಂಟಿಗೆ ಸಜ್ಜಾಗಿದೆ. ಆದರೆ ಪಾಪಿಗಳ ಕಿಡಿಗೇಡಿ ಕೃತ್ಯಕ್ಕೆ ಬಲಿಯಾಗ್ತಿರೋರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. 10 ಕನಸುಗಳನ್ನು ಕಟ್ಕೊಂಡಿದ್ದ ಪರೀಕ್ಷಾರ್ಥಿಗೆ ಒತ್ತಡದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ಒತ್ತಡದ ಕಾರಣಕ್ಕೆ ಅನುಕೀರ್ತನ ಮನೆಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2024ರಲ್ಲಿ ಖಾಸಗಿ ಶಾಲೆಯಿಂದ 12ನೇ ತರಗತಿ ಪಾಸ್ ಆಗಿದ್ದ ಅನುಕೀರ್ತನ ಮೊದಲ ಪ್ರಯತ್ನದಲ್ಲಿ ಕಟ್ ಆಫ್ ಅಂಕ ಗಳಿಸುವುದಕ್ಕೆ ವಿಫಲರಾಗ್ತಾರೆ. ಬಳಿಕ ಕಷ್ಟಪಟ್ಟು ಓದಿ 2025 ವರ್ಷದ ಮೇ 3ನೇ ತಾರೀಕು ಮತ್ತೆ ಪರೀಕ್ಷೆಯನ್ನು ಬರೀತಾರೆ. ಆದರೆ ಈ ಸಲ ಅನುಕೀರ್ತನಾಗೆ ಮೆಡಿಕಲ್ ಸೀಟ್ ಸಿಗೋ ವಿಶ್ವಾಸ ಇತ್ತಂತೆ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮಕ್ಕೆ ನೀಟ್ ಪರೀಕ್ಷೆ ರದ್ದಾಗಿ ಬಿಡ್ತು. ಇದರಿಂದ ಅನುಕೀರ್ತನ ಒತ್ತಡಕ್ಕೆ ಒಳಗಾಗಿದ್ರು. ಈ ಆಘಾತದ ನಡುವೆ ತಮಿಳುನಾಡು ಸರ್ಕಾರ 717 ಮದ್ಯದಂಗಡಿಗಳನ್ನು ಮುಚ್ಚಿಸಿರೋದರ ಪೈಕಿ ಈಕೆಯ ತಂದೆಯ ಬಾರ್ ಕೂಡ ಒಂದಾಗಿತ್ತಂತೆ. ಹೀಗಾಗಿ ಈ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಕೂಡ ಎದುರಾಯಿತು. ಅನುಕೀರ್ತನ ಈ 2 ಕಾರಣಗಳಿಂದ ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂಲಗಳ ಪ್ರಕಾರ ಅನುಕೀರ್ತನ ಮಂಗಳವಾರ ರಾತ್ರಿ ಚಿಕ್ಕಪ್ಪನಿಗೆ ಸಂದೇಶ ಕಳಿಸಿರ್ತಾರೆ. ಮೆಸೇಜ್ ಓದೋದ್ರೊಳಗೆ ಅದನ್ನ ಡಿಲೀಟ್ ಕೂಡ ಮಾಡಿರ್ತಾರೆ. ಈ ಬಗ್ಗೆ ಚಿಕ್ಕಪ್ಪ ಮನೆಯವರಿಗೆ ಮಾಹಿತಿ ಕೊಡೋವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಅನುಕೀರ್ತನ ವಿಷ ಕುಡಿದು ಸಾವಿನ ಸಮೀಪ ಬಂದು ನಿಂತಿರ್ತಾರೆ. ಕೊಯಮತ್ತೂರಿನ ಆಸ್ಪತ್ರೆಗೆ ಅವರನ್ನು ದಾಖಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲ್ಲ. ಮಗಳು ಡಾಕ್ಟರ್ ಆಗ್ತಾಳೆ ಅಂತ ಬೆಟ್ಟದಷ್ಟು ಕನಸು ಕಂಡಿದ್ದಂಥ ಕಣ್ಗಳಲ್ಲಿ ಕಣ್ಣೀರು ತುಂಬಿದೆ. ಅನುಕೀರ್ತನ ಮನೆಯವರು ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಒಂದೊಂದು ದೃಶ್ಯವೂ ಮನಕಲಕುವಂತಿದೆ. ಇದು ಕೇವಲ ಅನುಕೀರ್ತನ ಕಥೆಯಲ್ಲ, ಕೇವಲ ಅನುಕೀರ್ತನ ಹೆತ್ತವರ ನೋವು ಮಾತ್ರ ಅಲ್ಲ. ನೀಟ್ ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆಗೆ ಬಲಿಯಾದವರ ಪೈಕಿ ಈ ಅನುಕೀರ್ತನ 10ನೇಯವರು. ಇದಕ್ಕೂ ಮುಂಚೆನೆ 9 ಮಂದಿ ವೈದ್ಯಾಕಾಂಕ್ಷಿಗಳು ಸಾವಿಗೆ ಶರಣಾಗಿದ್ದಾರೆ. ರಾಜಸ್ಥಾನದ ಪ್ರದೀಪ್ ಮೇಘವಾಲ್, ಉಮೇಶ್ ಮಾಳಿ, ರೇಣು ಮೀನಾ ನೀಟ್ ಒತ್ತಡಕ್ಕೆ ಬಲಿಯಾಗಿದ್ದಾರೆ. ಉತ್ತರ ಪ್ರದೇಶದ ರಿತಿಕ್ ಮಿಶ್ರಾ, ಮಧ್ಯಪ್ರದೇಶದ ಆಕಾಂಕ್ಷಾ ಚತುರ್ವೇದಿ, ಉತ್ತರಾಖಂಡ್ನ ರಿಯಾ ಕುಮಾರಿ ಥಾಪಾ, ತಮಿಳುನಾಡಿನ ಅನುಕೀರ್ತನ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇನ್ನು ದೆಹಲಿಯ ಅಂಶಿಕಾ ಪಾಂಡೆ, ಗೋವಾದ ಸಿದ್ಧಾರ್ಥ್ ಹೆಗ್ಡೆ, ಗುಜರಾತ್ನ ಕಹನ್ ಪಾಟೀಲ್ ಹಾಗೂ ಉತ್ತರ ಪ್ರದೇಶದ ಶಿವಾನಿ ಯಾದವ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಅನುಕೀರ್ತನ ಆತ್ಮಹತ್ಯೆಗೆ ನೀಟ್ ಅಕ್ರಮನೇ ಕಾರಣ. ಹೀಗಾಗಿ ತಮಿಳುನಾಡಿನಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಪ್ರತಿಭಟನೆ ನಡೆಸಿವೆ. ಯುವತಿ ಸಾವಿಗೆ ನ್ಯಾಯ ಕೇಳಿವೆ. ಅನುಕೀರ್ತನ ನೀಟ್ ಅಕ್ರಮಕ್ಕೆ ಬಲಿಯಾಗ್ತಾ ಇರೋ ಮೊದಲ ಆಕಾಂಕ್ಷಿ ಅಲ್ಲ. ಅದಕ್ಕೂ ಮುಂಚಿತವಾಗಿ 9 ಪರೀಕ್ಷಾರ್ಥಿಗಳು ಉಸಿರು ಚೆಲ್ಲಿರ್ತಾರೆ. ಪರೀಕ್ಷೆಗಳ ಅಕ್ರಮಕ್ಕೆ ಈ ರೀತಿಯಾಗಿ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚುತ್ತಾ ಇರೋದು ಆತಂಕ ಸೃಷ್ಟಿಸಿದೆ. ಇಷ್ಟೆಲ್ಲ ಸಾವು ನೋವುಗಳ ನಡುವೆ ಜೂನ್ 21ರಂದು ನೀಟ್ ಮರು ಪರೀಕ್ಷೆ ನಡೀತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸಭೆಯೊಂದನ್ನು ನಡೆಸಿದ್ದಾರೆ. ಚುನಾವಣಾ ಪಾರದರ್ಶಕತೆ ಬಗ್ಗೆ ಅಧಿಕಾರಿಗಳು ಹಾಗೆ ಎನ್ಟಿಎ ಜೊತೆ ಚರ್ಚಿಸಿದ್ದಾರೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಟೆಲಿಗ್ರಾಂಗೆ ನಿರ್ಬಂಧ ವಿಧಿಸಿದೆ. ಮರುಪರೀಕ್ಷೆ ಮುಗಿಯುವವರೆಗೂ ಕೂಡ ಟೆಲಿಗ್ರಾಂ ಬಳಕೆಗೆ ಬಾರದಂತೆ ಬ್ಯಾನ್ ಹೇರಿದ್ದಾರೆ. ಸರ್ಕಾರದ ಈ ನಡೆಯನ್ನ ಖಂಡಿಸಿರುವಂತಹ ಟೆಲಿಗ್ರಾಂ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಂಗ್ರೆಸ್ ಅಖಾಡಕ್ಕಿಳಿದಿದೆ. ಮೈಸೂರು ಕಾಂಗ್ರೆಸ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಣಕು ಶವಯಾತ್ರೆ ನಡೆಸಿದೆ. ಕೇಂದ್ರ ಸರ್ಕಾರ ಮಕ್ಕಳ ಬದುಕಿನ ಜೊತೆಗೆ ಆಟ ಆಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ.